ಎಂದಾದರೂ ಸರಿಪಡಿಸಿಕೊಳ್ಳುವಿರಿ ಎಂದು ತಿಳಿದಿದ್ದೆ. ನೀನೇ ನೀವು ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದೇ ಇಟ್ಟಿದ್ದ ಈ ನನ್ನ ಧನುಸನ್ನು ಈಗಲೇ ಮುರಿದು ಕರ್ಣ ಒಡ್ಡು ಬೆದರಿಕೆಗೆ ಭಯಪಡುವುದೇ ಅಲ್ಲದೆ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈ ಥನ ಬಿಲ್ಲಿನಿಂದಾಗತಕ್ಕ ಪ್ರಯೋಜನವಾದರೂ ಏನು? ಗೌರವ ಪಕ್ಷೀಯರೇ, ಎಲ್ಲರೂ ಕೇಳಿ. ಈಗ ಧೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯೊಳಗೆ ಯಾರಾದರೂ ಎದ್ದು ನಿಂತು ಗೌರವಿಸುವುದಾದರೆ ಅಂಥವರನ್ನು ಸಭೆಯಿಂದ ಹೊರಡಿಸಬೇಕಾಗುವುದು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿರುವೆಯಾ ಎಂದು ಕೇಳಿದೆ. ಸಿದ್ಧವಾಗಿರು. ಅದನ್ನಿಲ್ಲಿಗೆ ತಾ. ಆ ಕೊಲ್ಲನಿಲ್ಲಿಗೆ ಬಂದಾಗ ನಾನಿದನ್ನೇ ನೋಡುತ್ತಿರುವೆನು. ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ಮಣಿಯುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗೃತಳ. ಗೋಪಾಲಕನಾದ ನೀನು ಈ ಗೋಪಾಲನಿಗೆ ನಮಸ್ಕರಿಸುವುದೇ? ನಾನಿನ್ನ ಬೆಳಿಗ್ಗೆ ಬರುತ್ತಿದ್ದೇನಲ್ಲ. ಚಕ್ರೇಶ್ವರನಾದ ನಾನು ಹೀನ ಕುಲದಲ್ಲಿ ಹುಟ್ಟಿದ ನಿನಗೆ ನಮಸ್ಕರಿಸುವುದೇ? ಈಗ ನೀನಿಲ್ಲಿಗೆ ಬಂದಿರುವುದು ದೂತನಾಗಿ? ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಈ ರೀತಿ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು, ಬಾ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಇಷ್ಟ ತಾನೇ? ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ.
ನಿನ್ನ ಆವ ಸಂಗೀತವ ಹಾಡಿಕೊಂಡಾಡಲಿ ಆವ ಸಂಗೀತವ ಹಾಡಿಕೊಂಡಾಡಲಿ ಸಾರ್ವಭೌಮ ನಿನ್ನ ಕೆಲವ ನೆರೆದ ಸಭೆಯೋಳ್ ಅವರಾಗದಲ್ಲಿ ವರ್ಣಿಸಲಿ ಜನನಿ ಗಂಧಾರಿಯ ಜ್ಯೇಷ್ಠ ಕುವರ ಅನುಜ ದುಶಾಸನ ನಿಷ್ಠೆಯೊಳ್ ಚತುರ ಜನನಿ ಗಂಧಾರಿಯ ಜ್ಯೇಷ್ಠ ಕುವರ ನಿನ್ನನುಜ ದುಶಾಸನ ನಿಷ್ಠೆಯೊಳ್ ಚತುರ ಚಲೆದೊಳು ನೀ ಅಗ್ರಗಣ್ಯ ಅಭಿಮಾನಧನ ಗುರುಗಲಾಂಚನ ವಜ್ರಕಾಯ ಸುಯೋಧನ ಚಲೆದೊಳು ನೀ ಅಗ್ರಗಣ್ಯ ನಿನ್ನ ಅನುಜತು ಶಾಸನ ನಿಷ್ಠೆಯೊಳ್ ಚತುರ ಅನುಜತು ಶಾಸನ ನಿಷ್ಠೆಯೊಳ್ ಚತುರ ಭರತ ಕುಲದ ಅಧಿನಾಯಕ ಗಂಗಾಸುತ ಭೀಷ್ಮ ಕುರು ಪಾಂಡವ ಗುರು ಪೂಜ್ಯ ಮಹಾಚಾರ್ಯ ದ್ರೋಣ ಭರತ ಕುಲದ ಅಧಿನಾಯಕ ಗಂಗಾಸುತ ಭೀಷ್ಮ ಕುರು ಪಾಂಡವ ಗುರು ಪೂಜ್ಯ ಮಹಾಚಾರ್ಯ ದ್ರೋಣ ಭಕ್ತ ಶಿರೋಮಣಿ ವಿಧುರ ಮಹಾಶಯ ಭಕ್ತ ಶಿರೋಮಣಿ ವಿಧುರ ಮಹಾಶಯ ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ನಿನ್ನ ಆವ ಸಂಗೀತವ ಹಾಡಿಕೊಂಡಾಡಲಿ ಆವ ಸಂಗೀತವ ಹಾಡಿಕೊಂಡಾಡಲಿ ಸಾರ್ವಭೌಮ ನಿನ್ನ ಚಲವ ನೆರೆದ ಸಭೆಯೊಳ್ ಹೊಗಳಿ ಅವರಾಗದಲ್ಲಿ ವರ್ಣಿಸಲಿ ಸಾಸ ಧನಿ ಸಾಸ ಧನಿ ಸಾಸ ಗಮಗರಿಗ ಸಾರಿನಿ ಸಧಾನಿ ಪಾದ ಮಾಮ ಪಾಪ ದಾಸನಿ ಸನಿ ಗನಿ ಸಾಸ ಧನಿ ಸಾಸ ಧನಿ ಸಾಸ ಗಮಗರಿಗ ಸಾರಿನಿ ಸಧಾನಿ ಪಾದ ಮಾಮ ಪಾಪ ದಾಸನಿ ಸನಿ ಗನಿ ಸರ್ಗನ್ ರೂಪ ಸುರೇಂದ್ರನ ಪರಮಾಪ್ತ ಬಣ ಪ್ರವೀಣ ಅಂಗಾಧಿಪಕರ್ಣ ಸರ್ಗನ್ ರೂಪ ಸುರೇಂದ್ರನ ಪರಮಾಪ್ತ ಬಣ ಪ್ರವೀಣ ಅಂಗಾಧಿಪಕರ್ಣ ಲೆತ್ತವಾಡಿದಲ್ಲ ಚಿತ್ತ ಪ್ರಯೋಗದಿ ಗುರು ದುರ್ಗೆ ಋಷವ ಆಂತಿಸಿದ ಹಾವಿನಂತ ಮಾವಶಕುನಿ ಯಾರನ್ನು ಸುಡುವುದು ಕ್ರೋಧಾಗ್ನೆ ಲೆತ್ತವಾಡಿದಲ್ಲ ಚಿತ್ತ ಪ್ರಯೋಗದಿ ಗುರು ದುರ್ಗೆ ಋಷವ ನಾಂತಿಸಿದ ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ನಿನ್ನ ಆವ ಸಂಗೀತವ ಹಾಡಿಕೊಂಡಾಡಲಿ ಆವ ಸಂಗೀತ ಹಾಡಿಕೊಂಡಾಡಲಿ ಸಾರ್ವಭೌಮ ನಿನ್ನ ಜಲವ ನೆರೆದ ಸಭೆಯೊಳ್ ಹೊಗಳಿ ಅವರಾಗದಲ್ಲಿ ವರ್ಣಿಸಲಿ
ಸಮರಸಲ್ಲದು ಎಂದು ಹುಸಿನಗೆಯ ಹೊರಹೊಮ್ಮಿ ಸಂಧಿ ಬೇಡಲು ಬಂದಿಗನು ಕೃಷ್ಣ ಕೊಳಲ ಧ್ವನಿಯಿಂದ ಸಂಧಿ ಬೇಡಲು ಬಂದಿಗನು ಕೃಷ್ಣ ಕೊಳಲ ಧ್ವನಿಯಿಂದ ನೀಲವರ್ಣನ ಈ ಮೌನಗಾನ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಗುದೆಲಿಂದ ಯಾದವ ಜಗವಿಗುದೆಲಿಂದ ಜಗವಿಗುದೆಲಿಂದ ಯಸೂಧನ ಜಗವಿಗುದೆಲಿಂದ ಜಗವಿಗುದೆಲಿಂದ ಕುರುಕುಲ ದೊರೆಯೇ ಜಗವಿಗುದೆಲಿಂದ ಜಗವಿಗುದೆಲಿಂದ ಕುರುಕುಲ ದೊರೆಯೇ ಜಗವಿಗುದೆಲಿಂದ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ನಿನಗಿಂದು ಸಮರಿಲ್ಲ ಈ ಲೋಕದಿ ನಿನಗಿಂದು ಸಮರಿಲ್ಲ ನಿನಗಿಂದು ಸಮರಿಲ್ಲ ಈ ಲೋಕದಿ ನಿನಗಿಂದು ಸಮರಿಲ್ಲ ಇಂಥ ವೀರರನ್ನ ತುಂಬಿದ ಸಭೆಯಳು ಸಂತಸಗೊಳಿಸಲು ಇಂಥ ವೀರರನ್ನ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ನಿನ್ನ ಆವ ಸಂಗೀತವ ಹಾಡಿಕೊಂಡಾಡಲಿ ಆವ ಸಂಗೀತವ ಹಾಡಿಕೊಂಡಾಡಲಿ ಸಾರ್ವಭೌಮ ನಿನ್ನ ಚಲವ ನೆರೆದ ಸಭೆಯೋಳ್ಬಗಳಿ ಅವರಾಗದಲ್ಲಿ ಅವರು ಕಳಿಸಿರುವ ಸಂದೇಶವನ್ನು ನಾನು ನಿಮ್ಮ ಮುಂದಿಡುವೆ. ಈ ವಿಷಯದಲ್ಲಿ ನೀವು ಯಾವ ಪಕ್ಷಪಾತವೂ ಇಲ್ಲದೆ ತೀರ್ಪು ಕೊಡಬೇಕಾಗಿದೆ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಸ್ತಿತ್ವದ ವಿಷಯ. ಕೇಳಿ, ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸಿದರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ತೀರ್ಮಾನಿಸಬೇಕು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ವನವಾಸ ಹಾಗೂ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರಲ್ಲವೇ? ಇನ್ನು ನಿಮ್ಮ ವಾಗ್ದಾನದಂತೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆದೇಶಿಸಿದೆ. ಅವರ ಸಂಧಾನದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದೆ ವಿಚಾರ ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಪ್ತರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ ಹಾಗೂ ಪ್ರಮುಖರು, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ರಾಜಕಾರ್ಯವನ್ನು ನಿರೂಪಿಸಿದರು. ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ವತ್ಸ ದುರ್ಯೋಧನ,
ಕೊಡಬೇಕಾದ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ಅವರಿಗೆ ಕೊಟ್ಟು ಅವರನ್ನು ಆಧರಿಸಿ. ವತ್ಸ ದುರ್ಯೋಧನ, ಭೀಷ್ಮನ ಆದೇಶವು ನನ್ನ ಸಂದೇಶವು ಒಂದೇ ಆಗಿರುವುದು. ಆದುದರಿಂದ ಕೃಷ್ಣನ ಮಾತನ್ನು ಕೇಳಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಈ ಧರೆಯನ್ನಾಳು. ಛೆ, ಇವರೆಲ್ಲರೂ ಆ ಪಾಂಡವರ ಪಕ್ಷಪಾತಿಗಳೇ. ಕೃಷ್ಣನಿಗಾಗಲಿ ಭೀಷ್ಮ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿವೆ. ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು, ಅನೇಕ ಗೋಪಿಕಾ ಸ್ತ್ರೀಯರನ್ನು ವಶಪಡಿಸಿಕೊಂಡದ್ದಾಯಿತು, ಮತ್ತನೇಕರನ್ನು ಮೋಸದಿಂದ ಕೊಂಡದ್ದಾಯಿತು. ಈಗ ಪಾಂಡವರಿಗೆ ದೂತನಾಗಿ ಬರಬಹುದೇ? ದೂತನಾಗಿ ಬಂದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವಂತಹ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಸಾಕು ಮಾಡು ನಿನ್ನ ಒಪ್ಪುಟತ್ವ. ಹಾಗಲ್ಲ, ಕೇಳು. ಈ ದುರ್ಯೋಧನನನ್ನು ಸಡೆಪಡೆಯಬೇಕೆಂದನಲ್ಲವೇ ನಿನ್ನ ಪಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಿಕೊಳ್ಳುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥ, ನಾವೇ ಜಯಶೀಲರು ಎಂದು ಅವರಿಗವರೇ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ವೀರ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನ್ನು ಸದಾ ಸಿದ್ಧನಿರುನು. ಹೋಗು ಕೃಷ್ಣ, ಹೋಗು, ಸಮರೇ ಸಿದ್ಧವಾಗಲು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲಿನ ನನ್ನ ಹಗೆ ತೀರ್ದ ಹೊರತು ಈ ರಾಧೆಯರಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಮಿತ್ರ ದುರ್ಯೋಧನ, ಶಾಂತಿ ಬಯಸುವುದು ಈ ವೃತ್ತರಿಗೆ ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡ್ತಿವ್ಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವ್ಯಾ? ಇದು ನಿನ್ನ ಧರ್ಮವೇ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪೋದಿಲ್ಲ. ದುಶ್ಯಾಸನ, ಹಂಗಾರಿಪ, ನಿನ್ನ ಮಾತುಗಳನ್ನು ಕೇಳಿ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೀಶ ಜೈ ಶ್ರೀ ದುರಾಶ, ಭಾರತ ಭೂಮೀಶ ಜೈ ಶ್ರೀ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈ ಶ್ರೀ ದುರಾಶ, ಜೈ ಶ್ರೀ ಕರೆಸಿದನಿ ಅನುಜಾತರಂ, ಕರೆಸಿದನಿ
ನನ್ನ ಮಾತನ್ನು ಕೇಳಿ ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ್ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು, ಭಿಕ್ಷಾ ಪ್ರದಾನ ಮಾಡು. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾತನೆಯಿಂದಲ್ಲ. ಅವರು ನಿಜವಾಗಿಯೂ ಸಾಹಸಿಗಳಾದರೆ ನನ್ನೊಡನೆ ಯುದ್ಧ ಮಾಡಿ ನಮ್ಮಣ್ಣ ರಾಜ್ಯವನ್ನು ಅವರೇ ಆಳಲಿ, ಇಲ್ಲವೇ ಕಾಡಿಗೆ ಹೋಗಲಿ. ಇದರಲ್ಲಿ ನನ್ನ ಅಪರಾಧವೇನಿದೆ ಹೇಳು ಯದುರಾಜ. ಮಾವ, ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನಮ್ಮ ತಪ್ಪೆ ಇಲ್ಲವಲ್ಲ? ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಅದನ್ನು ಯಾರಾದರೂ ಇಲ್ಲದವರು ಹೇಳಬೇಕಷ್ಟೇ. ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಭೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ. ಕಾಮ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಅವರಿಗೆ ಅರ್ಧ ರಾಜ್ಯವನ್ನು ಕೊಡದಿರೋಗಲಿ, ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಅವರು ಭಿಕ್ಷೆ ಬೇಡಿ ಅಲಿಯುತ್ತಿದ್ದರಲ್ಲ 50 ಊರುಗಳು ಈಗಲೂ ಸಿದ್ಧವಾಗಿಯೇ ಇವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುತ್ತೇವೆ. ಸರಿಯಾಗಿ ಹೇಳಿದೆ ಸಹೋದರ. ಹಠಮಾಡಬೇಡ ಭಾವ. ಭೀಮನು ಶತಹೊರಟ ಮಹಾಮಂಗೋಪಿ. ಅವನಿಗಾಗಿ ನಿನ್ನದೇ ಆದ ಒಂದು ಊರನ್ನಾದರೂ ಕೊಡು. ನೀನು ಕೊಡದಿದ್ದರೆ ಅದನ್ನು ಅವರೇ ಅಪಹರಿಸಿಕೊಂಡು ಹೋಗುವರು. ಎಲ ಗೊಲ್ಲ, ಅಪಹರಿಸುವುದಕ್ಕೆ ಇದು ಬೆಣ್ಣೆಯ ಮುದ್ದೆಯಲ್ಲ, ಇದು ರಾಜ್ಯ. ಕೇಳು ವಾಸುದೇವ, ನೀನೇನು ಸಾಮಾನ್ಯನೇ? ಸಂಧಿಯ ಮಾತನ್ನು ಇಲ್ಲಿ ಆಡುತ್ತಾ ಬಹಿರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಂದು ನಿನ್ನ ಮಾಯಾಜಾಲವನ್ನು ನಾನೇ ನರಿಯದವನೇ? ನಿನ್ನ ಆಂತರ್ಯವನ್ನು ನಾನು ಚೆನ್ನಾಗಿ ಬಲ್ಲೆ ಮಾಧವ. ಹಿಂದೆ ಬಲಿಚಕ್ರವರ್ತಿಯಿಂದ 3 ಅಡಿ ಭೂಮಿಯನ್ನು ದಾನವಾಗಿ ಕೇಳಿ 1 ಅಡಿಯಿಂದ ಭೂಮಿಯನ್ನು, 1 ಅಡಿಯಿಂದ ಆಕಾಶವನ್ನು, ಮತ್ತೊಂದು ಅಡಿಯನ್ನು ಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ತುಳಿದೆ. 3 ಅಡಿ ಭೂಮಿ ಕೊಟ್ಟ ಬಲಿಗೆ ಆ ಗತಿ ಒದಗಿದ ಮೇಲೆ ಇನ್ನು ಸಂಪೂರ್ಣವಾಗಿ 1 ರಾಜ್ಯವನ್ನೇ ಕೊಟ್ಟರೆ ನನ್ನ ಗತಿ ಏನಾಗುವುದೆಂಬುದನ್ನು ಆ ಪಾಂಡವರಿಗೆ 1 ಗ್ರಾಮವಲ್ಲ, 1 ಗೃಹವಲ್ಲ, ಪಾದವಿಡುವಷ್ಟು ಸ್ಥಳದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ತಿರುನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಗುರುಕುಲದ ಕಳಂಕ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕಿಳಿಸಿದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ತರಿಸಿ ನೀನು ಮಾಡಿದ ಅವಾಚ್ಯಾಪರಾಧವು ಅನೇಕ ಕಾಲು ಪ್ರಳಿದ ಧೂಮಕೇತುವಿನಂತೆ ನಿನ್ನ ನೀತ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಮಾರನಾಥನ ಅರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಮಾಧವ. ಆದರೆ ಅದಕ್ಕಾಗಿ ನಾನು ದುಃಖಿಸುವುದಿಲ್ಲ. ನನ್ನ ಇಚ್ಛೆಯು ನನ್ನ ಕ್ಷೋತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂದು ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನನ ಹೆಸರು, ಕೀರ್ತಿ, ಸಾಹಸ, ಕೆಚ್ಚದೆ ವಿಜಯ ದುಂದುಮೆಗಳನ್ನು ಮೊಳಗಿಸಬೇಕೆಂಬುದು. ಕೃಷ್ಣ, ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೌರವೇಶ್ವರನನ್ನು ಕೆಣಕಿ
ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ನಾನು ಅಂದರೆ ದುರ್ಯೋಧನನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ದೊರಕದು. ಛಲ ಕೊಟ್ಟು ಮಾಡುವೆ ಯುದ್ಧ, ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಆ ಪಾಂಡವರಿಗೆ ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನು. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನು. ಅದೇ ಬಿಟ್ಟು ಒದರುವೆ, ಅದೇ ಮಾತು ಹೊಗಳುವೆ, ಅದೇ ಬಿಟ್ಟು ಒದರುವೆ, ಅದೇ ಮಾತು ಹೊಗಳುವೆ. ಕುಲಹೀನ ಛಲವ ಮರೆತೆಯ ಕುಲಹೀನ ಛಲವ ಮರೆತೆಯ ರಣಗಳು ಒಲಿಸದೆ ಬಿಡುವೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನು. ಕದನದಲ್ಲಿ ನಿನ್ನ ಮಧವನಡಗಿಪ, ಕದನದಲ್ಲಿ ನಿನ್ನ ಮಧವನಡಗಿಪ. ಚತುರರಿಹರೋ ಮರುಳೇ ಮಂದ ಮತಿಯಂತೆ ಮುಂದನರಿಯದೆ, ಮಂದ ಮತಿಯಂತೆ ಮುಂದನರಿಯದೆ ದಂಡುದವ ಪಡುವೆ ನೀ. ಚೇತಾರು ಮಾತರಿಸೆ ಚೇತಾರು ಸೈರಿಸಬಲ್ಲವರಾರೈ, ಸೈರಿಸಬಲ್ಲವರಾರೈ, ಸೈರಿಸಬಲ್ಲವರಾರೈ. ಪರಮ ಪುರುಷನೆಂಬ ಬಿರುದನು ಬೆಳಗಿಯೋಳ್ ಅಡಗಿಸೆ ಕೆಡುತ್ತಾನೆ. ಪರಮ ಪುರುಷನೆಂಬ ಬಿರುದನು ಬೆಳಗಿಯೋಳ್ ಅಡಗಿಸೆ ಕೆಡುತ್ತಾನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನು. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನು ವಿಧಿಸುವಂತೆ ನಮ್ಮ ಶಕುನಿ ಮಾವನವರ ಸಲಹೆಯಾಗಿದೆ.
ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಇದು ಅದ್ಭುತವಾದ ಸಲಹೆ ಸರಿಯಲ್ಲವೇ? ಸರಿ ಸರಿ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿದರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕು ತರಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಿದರು. ಈಗ ಬಂಧಿಸಿ ನನ್ನನ್ನು. ರಹಸ್ಯವಾದ ವಿಚಾರಗಳನ್ನು ಮಾತನಾಡಬಹುದೇ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಆದರ್ಶಲು ಕಾರಣವೇಂತೇವೆ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ಹೆತ್ತ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಇದೇನು ನೀನು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ? ಓಹ್, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟಿಕೊಂಡು ಕುಳಿತಿರುವೆ.
ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಬೇಡ ಬೇಡ ಪರಮಾತ್ಮ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಲು ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ರವಿ ಕುವರ, ರವಿ ಕುವರ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ಹಾಗಾದ್ರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲಿಯಾ ದೇವ? ನನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ, ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯ ನಿಧಾನ ಶೂರನೇ, ಕರ್ಣ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತೆ ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ ಪುತ್ರ ಹೀನ ನೀಚೆಂದು ಹೀಯಾಳಿಸಲೇ ಇರುವರಲ್ಲ, ಏಕೆ ಏಕೆ ಪರಮಾತ್ಮ? ಸೂತನು ಅನಾಥನಲ್ಲನಿ ಚಂದ್ರಕುಲಾಧೀಶ, ಸೂತನು ಅನಾಥನಲ್ಲನಿ ನಾನು ಪಾಂಡವರೊಡನೆ ಬಾಳು ವಿಭಾರ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ರವಿ ಕುವರ, ರವಿ ಕುವರ. ಹೀಗೆ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಹೌದು ಕರ್ಣ, ವಿವಾಹಕ್ಕೆ ಮುಂಚೆ ಒಂದು ಮಗುವಿಗೆ ತಾಯಿಯಾದ ಆಕೆಯು ಲೋಕ ಅಪವಾದಕ್ಕೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಈಗಲೂ ನನ್ನೊಡನೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುತ್ತೇನೆ. ಹೌದು ಕರ್ಣ, ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಕುಂತಿದೇವಿ ನನ್ನ ತಾಯಿಯೇ ಆಗಿದ್ದು, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ ಸೂತಪುತ್ರ ಹೀನ ನೀಚನೆಂದು ಹೀಯಾಳಿಸಲೇ ಇರುವಲ್ಲ,
ಏಕೆ? ನಾನಿಂತಹ ಒಂದು ವಿಚಾರವು ಅವರಿಗೆ ತಿಳಿಯದೇ ದೇವ. ಇಲ್ಲ ಕಲ್ಲ, ಇಲ್ಲ. ನಿನ್ನ ಜನನ ವಿಚಾರವು ಅವರಾರಿಗೂ ತಿಳಿಯದು. ಆದರೆ ಕುಂತಿದೇವಿಯು ಮಾತ್ರ ನಿನ್ನನ್ನು ನೋಡಿದಾಗಲಿಲ್ಲ ದೇವಾ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೊಂದು ರೀತಿಯ ಮರುಕ ಉಂಟಾಗುವುದಿಲ್ಲ ಅಂದು ಹಾಗಾಗಿ ಕೇಳುತ್ತಿದ್ದಳು. ಹಾ, ಈಗ ತಾನೇ ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಕರ್ಣ, ಆಕೆಯನ್ನು ನಿನ್ನನ್ನು ನೋಡದೆ ಬಹಳ ಸಂತೋಷದಿಂದ ಬರುವಳು. ಯಾವುದೇ ಕಾರಣಕ್ಕೂ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ. ನಾನಿನ್ನು ಬರಲೇ? ಹಾಗೆ ಆಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದ್ರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವನ್ನೇ ತನ್ನ ಉಸಿರೆಂದರ್ತಿರುವ ಧರ್ಮರಾಯ ಆತ ನನ್ನ ತಮ್ಮನೇ. ಸಾವಿರಾನೆ ಬಲವುಳ್ಳ ಭೀಮ, ರುದ್ರಾಂಶ ಸಂಭೂತ ಆತ ನನ್ನ ಸಹೋದರನೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ಗಾಂಡೀವನೆಂದು ಕೀರ್ತಿಯನ್ನು ಪಡೆದ ಗಂಡುಗಲಿ ಪಾರ್ಥ ಆತ ನನ್ನ ತಮ್ಮನೇ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಅಯ್ಯೋ ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಆರಂತೆ ವ್ಯಕ್ತಪಡಿಸಿದ್ದ ನನಗೆ ಇಂದು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಕೊಲಲೆ ಪಾಂಡುಕುಮಾರರಂ ರಣದೋಳ್ ನಾನ್ ತಮ್ಮಂದಿರಂ ಕೊಲ್ಲುವುದೇ ಕೊಲದಾಂಬಿಟ್ಟೊಡೆ ಕೌರವೇಂದ್ರನು ಈ ಧರೆಯೋಳ್ ಸಂಪತ್ತಿನಿಂ ಬಾಳ್ವದೆ ಚಲದಿಂ ಪಾರ್ಥನರುಂಡವಂ ಕಡಿದು ಮತ್ಸ್ವಾಮಿಗೆ ನನ್ನ ಸ್ವಾಮಿಗಾನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ಸಿಲುಕಿ ನಾಂ ತುತ್ತಾಗಲೇ ನಾ ಸಾಯಲೇ. ನನಗೆ ಬೇರೆ ಗತಿ ಯಾರು? ಆತ್ಮೀಯರ ಸಜ್ಜರಿಂದ ಪರಿತೀಕ್ಷಲ್ಪಟ್ಟನು. ಭೋಗ ವಸ್ತುವನ್ನಂತೆ ಕಾಡಿಂದ ಕಾಡಿಗೆ ಅಲೆದುತ್ತಾಯಿತು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನೆಲ್ಲ ಸಹ ಸಹಿಸಿತು. ಕೊನೆಗೆರಡು ದಿನವಾದ ಸುಖವಾಗಿರುವಂದರೆ ಹೆಚ್ಚಿಗೂ ನನ್ನ ಅಪಮಾನಗಳು ತಪ್ಪಿದ್ದಲ್ಲ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಕೃಷ್ಣ, ಏನೇನು ಬರೆದಿರುವೆ. ಇವಳೇಕೆ ಈ ರೀತಿ
ಪಣುಪುತ್ರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವುದೇಕೆ ಕೋಮಲಾಂಗಿಯೇ ಕಡುಕೋಪದಿಂದ ದುಡುಕುವುದೇಕೆ ಕೋಮಲಾಂಗಿಯೇ ಕಾಂತೆ ಸೌಂದೆ ಹೊರದೀರಾಗಿ ಹೊರಪತ್ತಿಯಾಗಿ ಮರಲೇತಗೆ ಪಾಂಚಾಲಿ ಏಕೆ ಏನಾಯಿತು ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ನನ್ನ ಹಳವಿಗೆ ಒಂದಲ್ಲ 10 ಕಾರಣಗಳು ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಹಾಸ್ಯ ಮಾಡಿ ಅಪಮಾನ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವುದು ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅವರು ಅನ್ನ ವಸ್ತ್ರಗಳಿಗಾಗಿ ಪರನ್ನು ಆಶ್ರಯಿಸಬೇಕು ಪರಮೇಶ್ವರ ಇಂತಹ ಅಪರಾಧೀನದ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ತಂದೆ ಏಕೆ ಸೃಷ್ಟಿಸಿದೆ ಹಳಬೇಡ ಪಾಂಚಾಲಿ ಹಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ ಪತ್ನಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ ಪತಿಗಳಂತೆ ಪತಿಗಳು ನಿಮ್ಮಂತಹ ಪತಿಗಳನ್ನು ತಪ್ಪು ಅಣ್ಣನ ಒಂದು ದಿನದಿಂದ ಆದ ಅವಿವೇಕದಿಂದಲೆಯೂ ನಮ್ಮನ್ನು ಸಾಯುವರೆಗೂ ಬಿಟ್ಟಿದಲ್ಲ ಅಣ್ಣನ ಅಪರಾಧಗಳು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿಲ್ಲವೇ ಆದಿದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ಈ ರೀತಿ ನೀನು ದುಃಖಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ ತಿಳಿಸುವೆ ಆದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೂ ಏನು ತಾವು ಎಷ್ಟಾದ್ರೂ ಮೊದಲೇ ಅಣ್ಣನ ಆಜ್ಞಾಧಾರಕರ ಅದು ಹಿಂದಿನ ಮಾತು ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ ಹಾಗಾದ್ರೆ ನಾನು ಈ ದಿನ ಹಸ್ತಿನಾಂಬಿ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಅವಳು ನನ್ನನ್ನು ನೋಡಿ ನಗುತ್ತಾ ನಿನ್ನ ಪತಿಗಳು ವಾಸಕ್ಕಾಗಿ ಈ ಗ್ರಾಮಗಳನ್ನು ಬೇಡಲು ದೂತರನ್ನ ಆಸ್ಥಾನಕ್ಕೆ ಕಳಿಸಿದ್ದಾರೆ ಇನ್ನೇನು ಸಂಧೆ ಆಗುವುದು ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದೆ ಈಗಾಗಬಹುದೆಂದು ಅದರಲ್ಲಿ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ ಏನೆಂದು ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಈ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು ಬಾಪು ಪಾಂಚಾಲಿ ಬಾಪು ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆ ಮುಗಿಸಿದೆ ಎಂದು ಭಾವಿಸಿದೆ ಸ್ವಾಮಿ ನೆನಪಿದೆಯೇ ಹಿಂದೆ ಒಂದು ದಿನ ನನ್ನ ಈ ಬಿಚ್ಚಿದ ಬಿರುಕೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಮತ್ತಿನ್ನೂ ಅದೇನೇನೋ ಹೇಳಿದ್ದಿರಲ್ಲ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ ಹೇಳುವುದು ಮಾತ್ರವೇ ಅಲ್ಲ ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ ಸುಮ್ಮನೆ ಸ್ತ್ರೀನಾಗುವುದು ತಾವು ಮೊದಲೇ ಅಣ್ಣನ ಆಜ್ಞಾಧಾರಕರು ಇನ್ನು ಅಣ್ಣನ ಆಜ್ಞೆ ಹೊರತಾಗಿ ಬೇಡ ಬೇಡ ದೇವಿ ಬೇಡ ನನ್ನನ್ನು ಕೆರಳಿಸಬೇಡ ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು ಧರ್ಮ ಪಾರಾಯಣನಾದ ಧರ್ಮರಾಯನು ದುರ್ಯೋಧನ ಅನಂತರ ಅಪರಾಧ ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರಿಗೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧ ಮಾಡೋಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಬಹಳ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ ತಮ್ಮ. ದ್ರೌಪದಿ, ಅಣ್ಣನ ಏಕೆ ಸಿಟ್ಟಾಗಿರುವರು? ಏಕೆ ಸ್ವಾಮಿ, ನನ್ನ ಈ ಬಿಚ್ಚದ ಬೇಕುವುದಲು ನಿಮ್ಮ ಪ್ರಶ್ನೆಗಳ ಉತ್ತರವನ್ನು ಕೊಡುತ್ತಿರುವುದು ಸಾಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅರ್ಜುನನ ಅನುವಾದಿಸಬಹುದು, ನಕುಲ ಸಹೋದರ ಒಪ್ಪಬಹುದು. ಆದರೆ ಈ ದಾಸ
ಅಮಾವಾಸ್ಯ ವೃತ್ತವನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಇನ್ನೊಂದುಗಳಿಗೆ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡ ಕುರುಕುಲವನ್ನು ನಾಶ ಮಾಡಿಬಿಡಬಲ್ಲದು. ದುರ್ಣ ಕೌರವನನ್ನು ಮರಣಗೊಳಿಸದೆ ಬೆರಳಲ್ಲಿಡು ಬಿಡುವೆನಾ? ದುರ್ಣ ಕೌರವನನ್ನು ಮರಣಗೊಳಿಸದೆ ಬೆರಳಲ್ಲಿಡು ಬಿಡುವೆನಾ? ರಣದಳವರ ರಕ್ತಪಾನ ಮಾಡದಿರುವೆನಾ? ರಣದಳವರ ರಕ್ತಪಾನ ಮಾಡದಿರುವೆನಾ? ಪತ್ನಿ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋದದು ಮೆಟ್ಟಿಕೊಳ್ಳುವೆ. ಗರ್ಭದ ತೊಳೆ ತೊಟ್ಟಿದ್ದವನ ಕುಟ್ಟಿಕೊಳ್ಳುವೆ, ಕರಿಯಳು ಕುಟ್ಟಿಕೊಳ್ಳುವೆ. ಮೆಟ್ಟಿಕೊಳ್ಳುವೆ, ಹೋದದು ಮೆಟ್ಟಿಕೊಳ್ಳುವೆ. ಗರ್ಭದ ತೊಳೆ ತೊಟ್ಟಿದವನ ಕುಟ್ಟಿಕೊಳ್ಳುವೆ, ಕರಿಯಳು ಕುಟ್ಟಿಕೊಳ್ಳುವೆ. ದುರುಳ ಕೌರವನನ್ನು ಮರಣಗೊಳಿಸದೆ ಬೆರಳಲ್ಲಿಡು ಬಿಡುವೆನಾ? ರಣದಳವರ ರಕ್ತಪಾನ ಮಾಡದಿರುವೆನಾ? ರಣದಳವರ ರಕ್ತಪಾನ ಮಾಡದಿರುವೆನಾ? ರಣದಳವರ ರಕ್ತಪಾನ ಮಾಡದಿರುವೆನಾ?